ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಏನಪ್ಪ ಇವತ್ತಿನ ಅಂತ ಮಾಡ್ತಿದ್ರ ಸ್ನೇಹಿತರೆ? ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಇವತ್ತು ನಮ್ಮ RCB ವರ್ಸಸ್ DC ಮ್ಯಾಚ್ ಇದೆ. ಇವತ್ತು ಸಂಜೆ 7:30 ಜಿಯೋ ಹಾಟ್ ಸ್ಟಾರ್ ನಲ್ಲಿ, ಅದು ಕನ್ನಡ ಕಮೆಂಟ್ರಿನಲ್ಲಿ ಇವತ್ತು ಮ್ಯಾಚ್ ಬರ್ತಾ ಇದೆ. ಯಾವ ತರ ಎಲ್ಲ ಮ್ಯಾಚ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾತರದಿಂದ ಕಾಯ್ತಿದ್ದೀರಾ. ಹಂಗೇನೆ ನೀವು ನೋಡ್ಬೋದು. ಬಟ್ ನಮಗ್ ಚಿಂತೆ ಆಗಿರೋದು ಏನಪ್ಪಾ ಅಂತಂದ್ರೆ, ಟೀಮ್ ಬಂದ್ಬಿಟ್ಟು ಇವತ್ತು RCB ನಲ್ಲಿ ಮ್ಯಾಚ್ ಇದೆ. ಈ RCB ಮ್ಯಾಚ್ ಇದ್ರೆ ಸಾಕು, ತಲೆ ಕೆಟ್ಟ ಹೋಗತಿ. ಯಾಕಂತಂದ್ರೆ ಒಂದ್ ದಿವಸದಲ್ಲ, ಇದು ವರ್ಷ ನೋಡಿದ್ದಾತು. ನಮ್ಮ ಹೋಮ್ ಗ್ರೌಂಡ್ ಗೆಲ್ರು ಅಂದ್ರೆ ಗೆಲ್ಲಕ್ ರೆಡಿ ಇಲ್ಲ. 4 ಮ್ಯಾಚ್ ಆಡಿದಾರೆ, ಅದ್ರ 3 ಮ್ಯಾಚ್ಗಳು ನಾವು ಬೇರೆ ಗ್ರೌಂಡ್ ನಾಗ ಹೋಗಿ ಅವ್ರ ತೋರ್ ಮನೆಗೆ ಹೋಗಿ ಅಲ್ಲಿ ಹೊಡೆದ್ ಬಂದಿರೋದು. ಬಟ್ ನಮ್ ತೋರ್ ಮನೆ ಬೆಂಗಳೂರು, ಇಲ್ಲಿಗೆ ಬಂದಾಗ ಮ್ಯಾಚ್ ಚೆನ್ನಾಗ್ ಹೊಡಿರಪ್ಪ ಅಂದ್ರೆ ಹೊಡೆಯಲ್ಲ ಅಂತಾರೆ, ಗೆಲ್ಲಲ್ಲ ಅಂತಾರೆ. ನಮ್ದು ಏನೋ ಒಂದು ಸಮಸ್ಯೆ ಐತಿ, ಅದ ಪೂಜಿನಾರು ಮಾಡ್ಸಂಗಿಲ್ಲ ಅತ್ಲಾಗೆ. ಅದ ಏನು ಸಮಸ್ಯೆ ಐತೋ ಏನೋ ಒಂದು ಗೊತ್ತಾಗಂಗಿಲ್ರಿ. ನಮ್ ಪ್ಲೇಯರ್ಗಳಿಗೆ ಏನ್ ಹಾಕವೋ ಏನು, ಅವು ಏನ್ ಇರೋದೇ ಹಂಗು. ನಮ್ ಹೋಮ್ ಗ್ರೌಂಡಿಗೆ ಬಂದಾಗ ಆಡ್ರು ಅಂದ್ರೆ ಆಡಲ್ಲ ಅಂತಾರ. ಒಟ್ನಾಗ ಅದ್ ಹೆಂಗಾರ ಇರ್ಲಿ. ಬಟ್ ಇವತ್ತು ಮ್ಯಾಚ್ ಅಂತೂ ತಿಂಡಿಲೆ ಮ್ಯಾಚ್ ಇರ್ತೈತಿ. ಯಾಕಂತಂದ್ರೆ ಅವರು ಕೂಡ ಬರೋಬ್ಬರಿನೇ ಬಾರಿ DC. ಯಾಕಂದ್ರೆ DC ಇಷ್ಟು ದಿವಸ ಹೋದ್ ಸಲ ಎಲ್ಲ ಸ್ವಲ್ಪ ಸ್ಟ್ರಾಂಗೆಸ್ಟ್ ಇರ್ಲಿಲ್ರಿ. ಈ ಸಲ ಭಾರಿ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಮೂರು ಮ್ಯಾಚ್ ಕೂಡ ಅವ್ರು ಬರ್ತಿನ ಚೆನ್ನಾಗಿ ಆಡಿ ಗೆದ್ದಿದ್ದಾರೆ. ನಾವು ಕೂಡ 4-3 ಗೆದ್ದಿದೀವಿ, ಒಂದು ಚೀಟಿ ಮ್ಯಾಚ್ ಸೋತ್ವಿ. ಅದು ನಮ್ ತಪ್ಪಲ್ಲ, ಏನು ಮಾಡಕ್ಕಾಗಲ್ಲ. ಒಂದೊಂದ್ಸಲ ನಮ್ದು ದೇವ್ರ ಪಾಲಿ ಬಿಟ್ಟು ಕೊಟ್ಟಿರ್ತೀವಿ. ಹಂಗೇನ ಕೂಡ ಇವತ್ತು ಕೂಡ ಅದೇ ತರನ ಏನ್ ದೇವ್ರಿಗೆ ಬಿಟ್ಟು ಕೊಡ್ತೀವಿ ನಮ್ ಮಾತಿಲ್ಲ. ಇವತ್ತು ನಾವೇ ಹೊಡೆದ ಹಾಡ್ತೀವಿ. ಒಂದ್ ಲಾಸ್ಟ್ ಮ್ಯಾಚ್ ಹೆಂಗ್ ಆಡಿದ್ವಲ್ಲ ಹಂಗ ಆಡ್ಬಿಟ್ಟು ಇವತ್ತು ಕೂಡ ಮ್ಯಾಚ್ DC ಗೆಲ್ತದ ಇಲ್ಲ ಗೊತ್ತಿಲ್ಲ. ಬಟ್ ನಾವಂತೂ ಗೆದ್ದೇ ಗೆಲ್ತೀವಿ. ನಂಬರ್ 1 ಸ್ಥಾನಕ್ಕೆ ಏರೇ ಇರ್ತೀವಿ ಪಾಯಿಂಟ್ಸ್ ಪಟ್ಟಿನಲ್ಲಿ. ಇವತ್ತು ಮ್ಯಾಚ್ ಅಂತೂ ಸಂಜೆ 7:30 ಎಲ್ಲರೂ ಕಾಯ್ತಾ ಇರ್ತೀರಾ, ನಾನು ಕೂಡ ಕಾಯ್ತಾ ಇದೀನಿ ಅಂತ ಗೊತ್ತು. ಯಾರ್ಯಾರೆಲ್ಲ RCB ಗೆಲ್ಲುತ್ತೆ ಅಂತ ನೀವು ಅನ್ಕೊಂಡಿರ್ತೀರಾ, ನಾನು ಕೂಡ ಅನ್ಕೊಂತಿದೀನಿ. ಯಾರೆಲ್ಲ RCB ಫ್ಯಾನ್ಸ್ RCB ಗೆಲ್ಲಿ ಅಂತ ಇದ್ರ ಅವರೆಲ್ಲ ನನ್ನ ಒಂದು ಕಮೆಂಟ್ ಸೆಕ್ಷನ್ ಎಸ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಹಾಗೇನೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ RCB ಫ್ಯಾನ್ಸ್ ಯಾರೆಲ್ಲ ಇದ್ರ, ವಿರಾಟ್ ಕೊಹ್ಲಿ ಇವತ್ತು ಸೆಂಚುರಿ ಬಾರಿಸ್ತಾರೆ ಅನ್ನೋರೆಲ್ಲ ಇವತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಗೆಲ್ಲ ಹೇಳಲೇಬೇಕು ಸ್ನೇಹಿತರೆ, ಯಾಕೆಂತಂದ್ರೆ ಈ ಸಲ ನಮ್ಮ ಟೀಮ್ DC ಟೀಮ್ ನ ನಡೆಸ್ತಾ ಇರೋದು ಅಕ್ಷರ್ ಪಟೇಲ್ ಕ್ಯಾಪ್ಟನ್ಸಿ ಆದ್ರೂ ನಮ್ಮ ಕನ್ನಡಿಗ ಆದಂತ KL ರಾಹುಲ್ ಅವರು. ಯಾಕಂದ್ರೆ ಹೋದ್ ಸಲ ನೀವು ನೋಡಿದ್ರಿ, ಬಟ್ ಅದೆಲ್ಲ ಬ್ಯಾಡ್. ಈಗ ಒಟ್ಟು ನೀವು ನೋಡ್ತಾ ಇರ್ಬೋದು ಇವತ್ತಿನ ಮ್ಯಾಚ್ ನಲ್ಲಿ ಯಾವ್ಯಾವ ತರ ಒಂದು ಟೀಮ್ ನ ಸ್ಕ್ವಾಡ್ ಮಾಡ್ತಾರೆ ನಮ್ಮ RCB ಟೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಸ್ಪಿನ್ನಿಂಗ್ ವಿಭಾಗದಲ್ಲಿ ಒಬ್ಬರು ಕೃಣಾಲ್ ಪಾಂಡೆ ಇದಾರೆ. ಬಟ್ ಬಾಲಿಂಗ್ ನಲ್ಲಿ ಸ್ವಲ್ಪ ಡೆತ್ ಚೆನ್ನಾಗಿದ್ದಾರೆ. ಈ ಡೆತ್ ಓವರ್ಗಳಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಕ್ ಇನ್ನೊಬ್ಬ ಪ್ಲೇಯರ್ ನಮಗೆ ಬೇಕಾಗಿದೆ. ನೀವೇ ನೋಡ್ತಾ ಇರ್ಬೋದು, ಸ್ವಲ್ಪ ಕಷ್ಟ ಪಡ್ತಾ ಇದಾರೆ ನಮ್ಮಲ್ಲಿ ಎಲ್ಲ ಒಂದ್ ಕಡೆ ಬಾಲಿಂಗ್ ವಿಭಾಗ. ಆದ್ರೂ ಬ್ಯಾಟಿಂಗ್ ವಿಭಾಗ ಮಾತ್ರ ಸಕ್ಕದ ತಿಂಡಿನೇ ಐತಿ. ಆ ಮಟ್ಟಕ್ಕೆ ಇಲ್ಲ ಅನ್ಕೋಬಾರ್ದು. ನಮ್ದು ಬ್ಯಾಟಿಂಗ್ ಅಷ್ಟ್ರ ಮಟ್ಟಿಗೆ ಸಕದಾಗಿದೆ. ಅವ್ರಿಗಿಂತಾನೆ ಬ್ಯಾಟಿಂಗ್ ಸಾಕಾಗಿದೆ. ಅವ್ರದ್ರಾಗ ತಿಂಡಿಲೆ ಹೊಡೆಯೋ ಪ್ಲೇಯರ್ ಇದಾರೆ, ಇಲ್ಲ ಅಂತಿಲ್ಲ. ಬಟ್ ನಮ್ಮವ್ರು ಅದಕ್ಕಿಂತ ಚೆನ್ನಾಗ್ ಆಡ ಅಂತಾರೆ. ಯಾಕಂದ್ರೆ ನಮ್ಗೆ ಅವ್ರ ಜೊತೆ ಇವ್ರು ಇದ್ರೆ, ನಮ್ ಜೊತೆ ಕಿಂಗ್ ಕೊಹ್ಲಿ ಇದಾರೆ. ಹಾಗಾಗಿ ಇವತ್ತು ನಮ್ ಕೊಹ್ಲಿ ಅಪ್ಪರಸತ್ ಅನ್ನೋದು ಯಾವ್ದೇ ರೀತಿ ಡೌಟ್ ಇಲ್ಲ. ಹಂಗೇನೆ 7:30 ಮ್ಯಾಚ್ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಕನ್ನಡದಲ್ಲಿ ಕಮೆಂಟ್ರಿ ನೋಡ್ಬೇಕಂತಂದ್ರೆ ಅದು ಒಂದು ಮ್ಯಾಚ್ ರೀ. ಅಷ್ಟು ಸಕದಾಗಿರೋದು ನಮ್ದು ಟೀಮ್ RCB ಮ್ಯಾಚ್. ನಮಗ್ ಒಂದ್ ದಿವಸ ಹೆಂಗಪ್ಪ, ನಮಗ್ ಒಂಥರ ಹಬ್ಬ. ಇವತ್ತು ಏನ್ ಹಬ್ಬ ಅಂತೀರಾ? RCB ಮ್ಯಾಚ್ ಅಂದ್ರ ನಮಗೊಂದ್ ಹಬ್ಬ, ಅನಾಡಿ ಹಬ್ಬ. ಅವು ಏನು ಇದು ಹೊಯ್ಕೋತ ಹೋಗ್ತಿರ್ಲಿ, ನಾವಂತೂ ಈ ತರ RCB ಇದೆ ಫ್ಯಾನ್ಸ್ಗಳು ಮಾತ್ರ ಬಿಟ್ಟು ಕೊಡಂಗ ಇಲ್ಲ. ಒಂದ್ಸಲ ಅಲ್ಲ, 60 ಸಲ ಅಲ್ಲ, ವರ್ಷ ಅಲ್ಲ, ಯಾವಾಗಾರ RCBನೇ. ಬಟ್ ನೀವು ನೋಡ್ತಾ ಇರ್ಬೋದು ನಮ್ಮ ದಾಖಲೆಗಳನ್ನ ಯಾರು ಮುರಿಯಲ್ಲ ಅನ್ಕೊಂಡಿದೀವಿ. ಬಟ್ ಹೈದರಾಬಾದ್ನವ್ರು ಹೋದ್ ಸಲ ಮುರಿದ್ರು. ಈ ಸಲ ಒಂದು ದಾಖಲೆನ ಮಾಡ್ಲಿ ಅನ್ನೋದು ನನ್ನ ಒಂದು ಆಶಯ. ಒಂದು 300 ರನ್ ಚೇಸ್ ಒಂದು 300 ರನ್ ಹೊಡಿಬೇಕು RCB ಅನ್ನೋದು ನನಗೆ ಒಂದು ಹೊಸ ದಾಖಲೆ. ನಮ್ಮ ಹುಲಿ ಇತ್ತು ಹಳೆ ಪ್ಲೇಯರ್ ಕ್ರಿಸ್ ಗೇಲ್ 175 ರನ್ ಹೊಡೆದಿದ್ರು. ಈಗ್ಲೂ ಕೂಡ ಅದೇ ತರನೇ ಯಾವ್ದಾರ ಒಳ್ಳೆ ಪ್ಲೇಯರ್ ನಿಂತು ಇವತ್ತು ಏನಾರ ಮಾಡಿ ಒಂದು 300 ರನ್ ಹೊಡಿತಾರೆ ಅನ್ನೋದು ಒಂದು ಆಸೆ ಇದೆ. ಬ್ಯಾಟಿಂಗ್ ಸಿಕ್ಕರೆ ನೋಡೋಣ. ಆ ಒಂದ್ ರನ್ನ ಮತ್ತೆ ದಾಖಲೆನ ಮುರಿಯೋದು ನಮ್ಮ RCBನೇ ಅಂತ ನಾನು ಅನ್ಕೊಂಡಿದೀನಿ. ನೋಡೋಣ ಸ್ನೇಹಿತರೆ, ಇವತ್ತಿನಾರು RCB ಟೀಮು 300 ರನ್ ಗಳಿಸ್ತತೆ ಅಂತ ಯಾರೆಲ್ಲ ಅನ್ಕೊಂಡಿರ್ತೀರ, ದಯವಿಟ್ಟು ಈ ಒಂದು ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಇವತ್ತು RCB 300 ರನ್ಸ್ ಪೂರೈಸ್ತದೆ ಅಂತ ಒಂದು ಕಮೆಂಟ್ ಹಾಕಿ ಸ್ನೇಹಿತರೆ. ಹಾಗೆ ಮತ್ತೊಂದು ವಿಡಿಯೋದ ಸಮೇತ ಮತ್ತೆ ನಾಳೆ ಬರ್ತೀನಿ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ನಾಳೆ ಮ್ಯಾಚ್ ವಿನ್ನಿಂಗಿಗೆ ನಾನೇ ಬರ್ತೀನಿ. ಎಲ್ಲರಿಗೂ ಶುಭೋದಯ.